ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಡಾಕ್ಟರ್ ಮೌಮಿತಾ ಮೇಲಿನ ಅತ್ಯಾಚಾರ ಕೊಲೆ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಕೋಲ್ಕತ್ತಾದ ಆರ್ಜಿ ಖಾನ್ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಡಾಕ್ಟರ್ ಮೌಮಿತಾ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣವನ್ನು ಖಂಡಿಸಿ ಇಳಕಲ್ ನಗರದಲ್ಲಿ ಹುನಗುಂದ ಹಾಗೂ ಇಳಕಲ್ ಭಾರತೀಯ ವೈದ್ಯಕೀಯ ಸಂಘ ಹಾಗೂ ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಶುಕ್ರವಾರದಂದು ನಡೆಯಿತು. ನಗರದ ಬಸವೇಶ್ವರ ಸರ್ಕಲ್ದಿಂದ ಕಾಲಂಡಿಗೆ ಮೂಲಕ ಮೇಣಬತ್ತಿಯನ್ನು ಹಚ್ಚಿಕೊಂಡು ಕಂಠಿ ಸರ್ಕಲ್ಗೆ ಆಗಮಿಸಿ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಂತರ ಮೇಣಬತ್ತಿಯನ್ನು ಹಚ್ಚುವ ಮೂಲಕ ಡಾಕ್ಟರ್ ಮೌಮಿತಾಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಸಂಘ ಇಳಕಲ್ ಹುನಗುಂದ ಶಾಖೆ, ಆಯುಷ್ ಸಂಘ ಇಳಕಲ್, ಲಾಯನ್ಸ್ ಕ್ಲಬ್, ರೋಟರಿ ಕ್ಲಬ್, JCI ಸಿಲ್ಕ್ ಸಿಟಿ ಹಾಗೂ ಇತರೆ ಶಾಲಾ ಕಾಲೇಜುಗಳು, ನರ್ಸಿಂಗ್ ಸ್ಟಾಫ್ಗಳು ಎಲ್ಲರೂ ಕೂಡಿ ಇವತ್ತು ಕೋಲ್ಕತ್ತಾದಲ್ಲಿ ಆದಂಥ ಒಂದು ದುರಂತ ಏನಂದರೆ ಡಾಕ್ಟರ್ ಮೌಮಿತಾ ದೇವನಾಥ್ ಅನ್ನೋ ಒಬ್ಬ ವಿದ್ಯಾರ್ಥಿನಿಯನ್ನು ಅತ್ಯಾಚಾರ ಎಸಗಿ ಅವ್ರನ್ನ ಕೊಲೆಗಡಿಸಲಾಗಿದೆ. ಇದನ್ನು ನಾವು ಖಂಡಿಸಿ ಬಹಿಷ್ಕರಿಸಿ ಇವತ್ತು ಅವರಿಗೆ ಶ್ರದ್ಧಾಂಜಲಿ ನೀಡೋದೊಡನೆ ನಾವು ಪ್ರತಿಭಟಿಸುತ್ತಿದ್ದೇವೆ. ಮತ್ತು ಇವತ್ತು ಎಲ್ಲ ಯಾವುದು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗಲಿ ಅಥವಾ ಯಾವುದೇ ಖಾಸಗಿ ಆಸ್ಪತ್ರೆಗಳಾಗಲಿ ಅಲ್ಲಿ ಸೆಕ್ಯೂರಿಟಿ ಸಮಸ್ಯೆಗಳಿದ್ದಾವೆ. ಅದಕ್ಕೆ ಇದರಿಂದ ಗೌರ್ಮೆಂಟ್ನಿಂದ ಒಂದು ಕಠಿಣವಾದ ಕಾನೂನನ್ನು ರಚಿಸಬೇಕಂತ ನಾವು ಗೌರ್ಮೆಂಟಿಗೆ ಕೇಳ್ಕೊತೀವಿ. ಇದರ ಜೊತೆ ತಾವೆಲ್ಲರೂ ಸಹಕರಿಸಬೇಕು ಈ ವಿಷಯದಲ್ಲಿ ಅಂತ ಕೇಳ್ತೀವಿ. ನಾನು ಡಾಕ್ಟರ್ ಸಂದೀಪ್ ಚಿನಾಪುರು, ಇಳಕಲ್ IMA ಕಾರ್ಯಾಧ್ಯಕ್ಷನಾಗಿ ಇವತ್ತು ಆಯೋಜಿಸಲಾದ ನಮ್ಮ ಈ ಪ್ರತಿಭಟನೆ ನಮಗೆಲ್ಲ ಗುರುತಿರೋ ಹಾಗೆ ಇದೇ ತಿಂಗಳು 9ನೇ ತಾರೀಕು ಕೋಲ್ಕತ್ತಾದಲ್ಲಿ ಹೀನಾಯ ಕೃತ್ಯ ನಡೆದಿದೆ. ಒಬ್ಬ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಎಸಗಿದ್ದಾರೆ. ಸೊ ಆದ್ದರಿಂದ ನಾವು ಈ ರ್ಯಾಲಿಯನ್ನು ಟು ಶೋ ದ ಸಾಲಿಡಾರಿಟಿ ಆ್ಯಂಡ್ ಸಪೋರ್ಟ್ ಟು ದ ವಿಕ್ಟಿಮ್ ಸೊ ದಟ್ ಶಿ ಗೆಟ್ಸ್ ಜಸ್ಟಿಸ್. ಸೊ ಬೇಗ ನ್ಯಾಯ ಸಿಗಬೇಕು ಅಂತ ಹೇಳಿ ಸೊ ನಮ್ಮ IMA ಇಳಕಲ್ ವತಿಯಿಂದ ಈ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಬಸವೇಶ್ವರ ಸರ್ಕಲಿಂದ ಕಂಠಿ ಸರ್ಕಲ್ವರೆಗೂ ಈ ರ್ಯಾಲಿಯನ್ನು ಹಮ್ಮಿಕೊಂಡು ವಿ ವಾಂಟ್ ಟು ಶೋ ದ ಸಾಲಿಡಾರಿಟಿ ಆ್ಯಂಡ್ ಸಪೋರ್ಟ್. ಸರಿ ಸರ್. ಇವತ್ತು ಭಾರತೀಯ ವೈದ್ಯಕೀಯ ಸಂಘ IMA ಮತ್ತು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ವಿವಿಧ ಇಳಕಲ್ಲಿನ ವಿವಿಧ ಸಂಘಟನೆಗಳು ಎಲ್ಲರೂ ಕೂಡಿ
ಕೋಲ್ಕತ್ತಾದಲ್ಲಿ ನಡೆದಿರ್ತಕ್ಕಂಥ ಭಾರತೀಯ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಹತ್ಯೆ ಮತ್ತು ಅತ್ಯಾಚಾರ ಈ ಎರಡು ಸಾವಿಗೆ ನಾವೆಲ್ಲರೂ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮೂಲಕ ನಾವೆಲ್ಲರೂ ಕೂಡಿ ಇಂಥ ಘಟನೆಯನ್ನು ಒಕ್ಕೊರಲಿನಿಂದ ಖಂಡಿಸ್ತಾ ಇದ್ದೇವೆ ಮತ್ತು ಇನ್ನೊಂದು ಈ ರೀತಿಯಾಗಿ ಇಂಥ ಕೃತ್ಯವನ್ನು ಎಸಗಿದವರಿಗೆ ಉಗ್ರವಾದಂಥ ಕಠಿಣವಾದಂಥ ಶಿಕ್ಷೆಯನ್ನು ಈ ಸರ್ಕಾರ ನೀಡಬೇಕಂತ ತೀರ್ಮಾನ ಸರ್ಕಾರಕ್ಕೆ ಆಗ್ರಹಿಸ್ತೇವೆ ಅನ್ನೋದ್ರ ಮೂಲಕ ನಾವೆಲ್ಲರೂ ಕೂಡ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇವೆ. ಇಷ್ಟು ಹೇಳಿ ನಾನು